ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ನಾವು ಪ್ರತಿದಿನ ದಿವಸಕ್ಕೆ ಒಂದಾವರ್ತಿ ಆದರೂ ಕೂಡ ದೇವರ ಮಕ್ಕಳು ದೇವರನ್ನ ಅಪ್ಪ ತಂದೆ ಎಂಬುದಾಗಿ ನಾವು ನಮೂದಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸೊ ಇಲ್ಲಿ ಇವತ್ತಿರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಯಾವಾಗ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡ್ತೇವೆ, ಆ ಕ್ಷಣದಲ್ಲಿಯೇ ದೇವರು ನನ್ನನ್ನು ನಿಮ್ಮನ್ನು ತನ್ನ ಮಗನು ಮಗಳು ಎಂಬುದಾಗಿ ಆ ಕ್ಷಣದಿಂದಲೇ ಆತನು ನೋಡುತ್ತಾನೆ. ಆತನು ನಮ್ಮ ಎಲ್ಲವನ್ನು ಕೂಡ ತಿಳಿದುಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ನಾನು ನೀವು ನಮ್ಮ ದೇವರು ಯಾರು, ಆತನು ಏನನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ನೆನೆಸಿಕೊಂಡು ಆತನೇ ನನ್ನ ತಂದೆ, ಆತನನ್ನು ನಾನು ತಂದೆ ಎಂಬುದಾಗಿ ಕರೆಯುವಾಗ ಆತನೆಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎನ್ನುವಂಥ ಒಂದು ಮನೋಸ್ಥಿತಿ ಅಥವಾ ಅಂಥ ಒಂದು ಆಲೋಚನೆಯಿಂದ ಆತನನ್ನು ನಾವು ದೇವರನ್ನು ಕರೀತಾ ಇದ್ದೇವಾ ಅಥವಾ ನಾವು ಸುಮ್ಮನೆ ಕರೆಯುತ್ತಿದ್ದೇವ? ಪ್ರಿಯರೇ, ಇವತ್ತು ನಾವು ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಈ ಹಾಡನ್ನು ಹಾಡುವ. ಈ ಹಾಡು ಹೀಗೆ ಹೇಳ್ತದೆ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನೂ ಮಾಡಲಾರೆನು ಎಂಬುದಾಗಿ. ಹೌದು, ನಮ್ಮ ದೇವರನ್ನು ಬಿಟ್ಟು ನಾವು ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳುವಂಥದ್ದು, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರ್ರಿ ಎಂಬುದಾಗಿ. ನಾವು ಹಾಡನ್ನು ಹಾಡುವ ಪ್ರೇರೆ, ಭಕ್ತಿಪೂರ್ವಕವಾಗಿ ಹಾಡುವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಶರಣ ಹೀಗೆ ಹೇಳ್ತದೆ, ನನ್ನ ನುಡಿಯಿಂದಾಗಲಿ ನನ್ನ ನಡೆಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಎಂಬುದಾಗಿ. ಮತ್ತೆ ಹೇಳ್ತದೆ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಹೌದು ಪ್ರಿಯರೇ, ದಾವೀದನು ಕೂಡ ಹೇಳುವಂಥದ್ದು, ನನ್ನ ಸರ್ವಾಂಗಗಳು ದೇವರನ್ನು ಕೀರ್ತಿಸಲಿ, ಕೀರ್ತನೆ ಮಾಡಲಿ ಎಂಬುದಾಗಿ. ಹೌದು, ಪ್ರತಿಯೊಂದು ಅಂಗಗಳು ಕೂಡ ದೇವರನ್ನು ಕೀರ್ತಿಸಲಿ. ನಾವು ಹಾಡುವ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನಿನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಎರಡನೇ ಚರಣೆ ಹೇಳ್ತದೆ, ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವ ಲೋಕವು ನಿನಗೆ ಅಡ್ಡ ಬಿಡಲಿ ಸ್ವಾಮಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ ಎಂಬುದಾಗಿ. ಹೌದು, ನಮಗೆ ಗೊತ್ತಿರಬೇಕು, ನಮ್ಮ ಸ್ವಾಮಿ ಇಡೀ ಸೃಷ್ಟಿಗೆ ಯಜಮಾನನೆಂಬುದಾಗಿ. ನಮ್ಮ ದೇವರು ಒಂದು ಮಾತಿನಿಂದಲೇ ಎಲ್ಲವನ್ನೂ ಮಾಡಿದ್ದಾನೆ. ಅಂಥ ದೇವರನ್ನು ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯುತ್ತೇವೆ ಬೇರೆ. ಹಾಗಾಗಿ ನಾವು ಈ ಹಾಡನ್ನು ಹಾಡುವ, ಸರ್ವ ಸೃಷ್ಟಿಗೆ ದೇವರೇ ನೀನು ಯಜಮಾನನು, ನನ್ನ ತಂದೆಯೇ ನೀನು ಯಜಮಾನನು ಎಂಬುದಾಗಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ
ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಕೊನೆಯ ಚರಣ ಬಹಳ ಪ್ರಾಮುಖ್ಯವಾದ ಚರಣ. ನಾವಿದನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಪ್ರಿಯರೇ. ಯೇಸುಸ್ವಾಮಿ ಹೇಳ್ತಾರೆ, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ಸಿಗುತ್ತದೆ ಎಂಬುದಾಗಿ. ಅದೇ ರೀತಿ ಈ ವಾಕ್ಯಕ್ಕೆ ಈ ಒಂದು ಚರಣ ಕೂಡ ಹೇಳುವಂಥದ್ದು, ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ, ನಾನು ನಿನ್ನಲ್ಲಿ ಇದ್ದು ಬಹಳ ಫಲ ಕೊಡುವೆನು ಎಂಬುದಾಗಿ. ಹೌದು, ಹಾಡುವ ಪ್ರಿಯರೇ, ಭಕ್ತಿಪೂರ್ವಕವಾಗಿ ಹಾಡುವ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿನ್ನಲ್ಲಿ ಇದ್ದು ಬಹಳ ಫಲ ಕೊಡುವೆನು, ನಾನು ನಿನ್ನಲ್ಲಿ ಇದ್ದು ಬಹಳ ಫಲ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನಲ್ಲಿ ಬಿಟ್ಟು ಏನು ಮಾಡಲಾರೆನು. ಥ್ಯಾಂಕ್ ಯು ಲಾರ್ಡ್. ನಾವು ಪ್ರಾರ್ಥನೆ ಮಾಡುವ ಪ್ರಿಯರೇ. ಈ ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರು ತಾನೇ ನಿಮ್ಮೆಲ್ಲರ ಸಂಗಡ ಮಾತನಾಡಲಿ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರಪ್ಪ ತಂದೆಯೇ. ನಿನ್ನ ವಾಕ್ಯವನ್ನು ಸ್ವಾಮಿ ನಾವು ಧ್ಯಾನ ಮಾಡುವಾಗ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಪ್ಪ. ನಾವು ನಿನ್ನನ್ನು ಬಿಟ್ಟು ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಸ್ವಾಮಿ. ದೇವರೇ ಅಪ್ಪ, ತಂದೆಯೇ ಎಂಬುದಾಗಿ ಕರೆಯುವಂಥ ನಾವುಗಳು ಸ್ವಾಮಿ, ನಿನ್ನ ಶಕ್ತಿಯನ್ನು ಅರಿತುಕೊಂಡು ಜೀವನ ಮಾಡುವಂಥ ಕೃಪೆ ಕೊಡಪ್ಪ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರೇ, ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಇವತ್ತು ನಾವು ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗೆ ಹೇಳ್ತದೆ, ನಾವು ದೇವರು ನಮ್ಮ ತಂದೆಯಾಗಿ ಕೇವಲ ಬಾಯಲ್ಲಿ ಮಾತ್ರ ಹೇಳುತ್ತಿದ್ದೇವಾ ಅಥವಾ ಆತನ ಶಕ್ತಿಯನ್ನು ಅರಿತುಕೊಂಡಿದ್ದೇವಾ ಎಂಬುದಾಗಿ. ನಾವು ದೇವರನ್ನು ನಮ್ಮ ತಂದೆಯಾಗಿ ಕೇವಲ ಬಾಯಲ್ಲಿ ಮಾತ್ರ ಹೇಳ್ತಿದ್ದೇವಾ ಅಥವಾ ಆತನ ಶಕ್ತಿಯನ್ನು ತಿಳಿದುಕೊಂಡಿದ್ದೇವಾ ಎಂಬುದಾಗಿ. ಹಾಗಾಗಿ ಇಲ್ಲಿ ನಮಗೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಒಂದು ದೊಡ್ಡ ಸೌಭಾಗ್ಯವನ್ನು ದೇವರ ಮಕ್ಕಳಿಗೆ ಕೊಟ್ಟಿದ್ದಾನೆ ಪ್ರಿಯರೇ. ದೇವ ಜನರಿಗೆ ಕೊಟ್ಟಿದ್ದಾನೆ, ದೇವರಿಗೆ ಅನ್ಯರಾಗಿರತಕ್ಕಂಥ ನಮಗೆ ಕೊಟ್ಟಿದ್ದಾನೆ. ಅಲ್ಲಿ ವಾಕ್ಯ ನಾವು ನೋಡುವಾಗ ಆ ಯೋಹಾನನ ಸುವಾರ್ತೆಯಲ್ಲಿ ಈ ಒಂದು ಸತ್ಯವನ್ನು ಯೋಹಾನನು ಪ್ರಕಟ ಮಾಡುತ್ತಾನೆ. ಅದೇನಂತ ಹೇಳಿದರೆ, ಆತನು ಹೇಳುತ್ತಾನೆ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವತ್ತು ಈ ವಾಕ್ಯ ಯೇಸುಸ್ವಾಮಿಯನ್ನು ನಂಬಿದ ಎಲ್ಲ ಜನರಿಗೆ ಕೂಡ ಬಾಯಿಪಾಠವಾಗಿರುವಂಥ, ಒಂದು ಹೆಚ್ಚಿನ ಜನರಿಗೆ ಬಾಯಿಪಾಠವಾಗಿರುವಂಥ ಒಂದು ವಚನವಾಗಿದೆ, ಅಥವಾ ಒಂದಷ್ಟು ಸಾರಿ ಕೇಳಿದಂಥ ವಚನಗಳಾಗಿದೆ, ಒಂದಷ್ಟು ಸಾರಿ ಓದಿದಂಥ ವಚನಗಳಾಗಿದೆ. ಹಾಗಾಗಿ ಈ ವಚನಕ್ಕೆ ನಮಗೆ ಪರಿಚಯ ಇದೆ, ಆದರೆ ವಚನದಲ್ಲಿರುವಂಥ ಅರ್ಥ ಇದನ್ನು ನೀವು ತಿಳಿದುಕೊಳ್ಳಬೇಕು ಪ್ರಿಯರೇ. ಅಲ್ಲಿ ಹೇಳುವಂಥದ್ದು ದೇವರ ಮಕ್ಕಳಾಗುವ ಅಧಿಕಾರ. ಮತ್ತೆ ಹೇಳ್ತದೆ, ಇದು ಹೇಗೆ ಸಾಧ್ಯ ಅಂತ ಹೇಳುವಾಗ, ಇವರು ಯಾವುದೇ ನ್ಯಾಚುರಲ್ ಆಗಿ ಹುಟ್ಟಿದವರಲ್ಲ, ಇವರು ನ್ಯಾಚುರಲ್ ಅಲ್ಲ, ಸೂಪರ್ ನ್ಯಾಚುರಲ್ ಆಗಿ ಹುಟ್ಟಿದವರು. ಅದರ ಅರ್ಥ, ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಯಾವಾಗ ದೇವರಿಂದ ಹುಟ್ಟುತ್ತಾರೆ ಅಂತ ಹೇಳಿದರೆ, ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕಾರ ಮಾಡಿದ ಕ್ಷಣದಲ್ಲಿ ನಮ್ಮ ಹೊಸ ಜನ್ಮ ಸ್ಟಾರ್ಟ್ ಆಗುತ್ತೆ, ನಮ್ಮ ಪುನರ್ಜನ್ಮ ಸ್ಟಾರ್ಟ್ ಆಗ್ತದೆ, ನ್ಯೂ ಲೈಫ್ ಸ್ಟಾರ್ಟ್ ಆಗ್ತದೆ. ಈ ಹೊಸ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ, ಲೌಕಿಕವಾಗಿ ಇರುವುದಿಲ್ಲ, ಅಲೌಕಿಕವಾಗಿರ್ತದೆ, ಸೂಪರ್ ನ್ಯಾಚುರಲ್ ಆಗಿರ್ತದೆ. ಆದರೆ
ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ನಮ್ಮಲ್ಲಿರುವಂಥ ಮನಸ್ಸು, ನಾವು ತಿಳಿದುಕೊಂಡದ್ದು ಮತ್ತು ಈಗ ನಮ್ಮ ಹೊಸ ಜೀವನಕ್ಕೆ ಬರುವಾಗ ಇದರ ತಿಳುವಳಿಕೆಯು ಬಹಳ ವ್ಯತ್ಯಾಸಗಳಿದೆ ಪ್ರಿಯರೇ. ಈ ವ್ಯತ್ಯಾಸವನ್ನು ಇವತ್ತು ನೀವು ಅರಿತುಕೊಂಡ್ರೆ ಸುಲಭವಾದ ಜೀವನವನ್ನು ದೇವರಿಗೋಸ್ಕರ ಮತ್ತು ನಮಗೋಸ್ಕರ ಜೀವನ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಇಲ್ಲಿ ಹೇಳುವಂಥ ಮಾತೇನೆಂದರೆ, ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಥವಾ ಈಗಾಗಲೇ ಅನೇಕರು ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಇವತ್ತು ಪ್ರಶ್ನೆ ಇರುವಂಥದ್ದು ನಮ್ಮದು ಏನಂತ ಹೇಳಿದರೆ ಪ್ರಿಯರೇ, ನಾನು ಆಗಲೇ ಹೇಳಿದ ಹಾಗೆ ನಾವು ಯೇಸುವನ್ನು ಅಂಗೀಕಾರ ಮಾಡುವಾಗ ಆ ಕ್ಷಣ, ಆ ಸೆಕೆಂಡ್ ಆಗಲೇ ದೇವರು ನಮ್ಮನ್ನು ನೋಡುವಂಥ ದೃಷ್ಟಿ ಏನಂತ ಹೇಳಿದರೆ, ಇವರು ನನ್ನ ಮಗನು, ಇವರು ನನ್ನ ಮಗಳು. ಇವತ್ತು ನಿಮ್ಮನ್ನು ನನ್ನನ್ನು ನೋಡುವಂಥದ್ದು ಈಗ ಈ ಕ್ಷಣದಲ್ಲಿ ಕೂಡ ಅವಿಧೇಯರಾಗಿ ನಡೀತಿದ್ದೇವೆ, ಆದರೆ ಸ್ಟಿಲ್ ದೇವರು ನನ್ನನ್ನು ನಿಮ್ಮನ್ನು ನೋಡುವಂಥದ್ದು ತನ್ನ ಮಕ್ಕಳಾಗಿ. ಯಾಕಂದರೆ ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೆ. ಪ್ರಿಯರೇ, ನಾವು ನೆನೆಸ್ಬೋದು, ಹಾಗಾದರೆ ತಪ್ಪಿ ಜೀವನ ಮಾಡಿದೆ ದೇವರು ನಮ್ಮನ್ನು ಮತ್ತೆ ಕೂಡ ಮಕ್ಕಳಾಗಿ ನೋಡ್ತಾನೆ. ದೇವರು ನೋಡ್ತಾನೆ. ಅದಕ್ಕೆ ಉದಾಹರಣೆ ತಪ್ಪಿ ಹೋದ ಮಗನು. ಅದೊಂದು ಪರಲೋಕದ ಒಂದು ಸನ್ನಿವೇಶವನ್ನು ಸೂಚಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ಜೀವನ ಮತ್ತು ಪರಲೋಕದ ಜೀವನದ ಬಗ್ಗೆ ಒಂದು ವಿಚಾರವಾಗಿ ಒಂದು ಉದಾಹರಣೆಯಾಗಿ ಕೊಡಲ್ಪಟ್ಟಿದೆ. ಅವನು ಪಟ್ಟಿಂಗನಾಗಿ ಬದುಕುತ್ತಾನೆ, ಆದರೆ ಸ್ಟಿಲ್ ಅವನ ತಂದೆ ಅವನನ್ನು ಮಗನಾಗಿ ನೋಡ್ತಾ ಇರ್ತಾನೆ. ಅವನ ತಂದೆಯನ್ನು ಮರೆತು ಜೀವನ ಮಾಡ್ತಾನೆ. ಆದರೆ ಯಾವಾಗ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ, ಆಗ ಅವನ ತಂದೆಯ ಕೆಪಾಸಿಟಿ ಬಗ್ಗೆ ಅವನಿಗೆ ಕಣ್ಣು ತೆರೆಯಲ್ಪಡುತ್ತದೆ. ಇವತ್ತು ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ ಪ್ರಿಯರೇ. ಅದಕ್ಕೆ ಇವತ್ತು ಪ್ರಶ್ನೆ ಏನಂತ ಹೇಳಿದರೆ, ದೇವರು ನಮ್ಮನ್ನು ಮಗನನ್ನಾಗಿ ನೋಡ್ತಾ ಇರುವಾಗ, ಮಗಳನ್ನಾಗಿ ನೋಡ್ತಿರುವಾಗ, ನಾವು ದೇವರನ್ನು ನಮ್ಮ ತಂದೆಯಾಗಿ ನೋಡ್ತಿದ್ದೇವಾ? ಅದರ ಅರ್ಥ ಬಾಯಲ್ಲಿ ಹೇಳ್ತಿದ್ದೇವೆ, ಮನಸ್ಸು ಹೃದಯಗಳಲ್ಲಿ ನನ್ನ ತಂದೆ ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತನಾಗಿರುವಂಥ ದೇವರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ನಾವು ಜೀವನ ಮಾಡ್ತಿದ್ದೇವಾ? ಅಥವಾ ನಾವು ನಮ್ಮ ತಂದೆ ಅಥವಾ ನಮ್ಮ ದೇವರನ್ನು ಸರಿಯಾಗಿ ತಿಳಿದುಕೊಂಡಿದ್ದೇವಾ ಎಂಬುದಾಗಿ ಇವತ್ತು ಒಂದು ಪ್ರಶ್ನೆ ಪ್ರಿಯರೇ. ಒಂದು ವೇಳೆ ನಾವು ಆದಿಕಾಂಡದಲ್ಲಿ ನೋಡುವಾಗ ನಿಮ್ಮ ಮೇಲೆ ದೇವರಿಗೆ ದೊಡ್ಡ ಯೋಜನೆ ಇತ್ತು. ಆ ಯೋಜನೆ ಏನಂತ ಹೇಳಿದ್ರೆ, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವನ್ನು ಆರಿಸಿಕೊಳ್ಳುವಾಗ ದೇವರಿಗೊಂದು ಯೋಜನೆ ಇದೆ ಪ್ರಿಯರೇ. ಇವತ್ತು ನೀವು ಯಾವುದೇ ಗ್ರಾಮದಲ್ಲಿರ್ಬೋದು, ಯಾವುದೇ ಗುಡಿಸಲಿರ್ಬೋದು, ಫ್ಲ್ಯಾಟ್ ಇರ್ಬೋದು, ದೊಡ್ಡ ಮನೆ ಇರ್ಬೋದು, ಸಣ್ಣ ಮನೆ ಇರ್ಬೋದು, ಎಲ್ಲೇ ನೀವಿರ್ಬೋದು, ಆದರೆ ದೇವರು ನಿಮ್ಮನ್ನು ಆದುಕೊಂಡಾಗ ಆತನ ಮನಸ್ಸಿನಲ್ಲಿ, ಆತನ ಹೃದಯದಲ್ಲಿ ಒಂದು ಆಲೋಚನೆ ಇತ್ತು. ಅದು ಬೇಕಿದ್ರೆ ನೀವು ಆದಿಕಾಂಡದಲ್ಲಿ ನೋಡುವಾಗ ಆದಿ ತಂದೆ ತಾಯಿಗಳಾಗಿರುವಂಥ ನಮ್ಮ ಆದಾಮ್ ಮತ್ತು ಹವ್ವಳ ವಿಷಯದಲ್ಲಿ ಕೂಡ ಉಂಟು ಮಾಡುವಾಗ ದೇವರಿಗೆ ಒಂದು ಆಲೋಚನೆ ಇತ್ತು. ಆದರೆ ಆ ಆಲೋಚನೆ, ದೇವರ ಏನು ಯೋಜನೆ ಇತ್ತು, ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆದಾಮ್ ಅವರು ಫೈಲ್ ಆಗ್ತಾರೆ. ನಾವು ನೋಡ್ಬೋದು, ಆದಿಕಾಂಡನೆಲ್ಲ ವಚನ ಓದುವುದಿಲ್ಲ, ನಮಗೆ ಇರುವಂಥ ಸ್ವಲ್ಪ ಸಮಯ. ಅಲ್ಲಿ ಹೇಳಿದ್ರೆ 1:27 ವಚನ, ಹೀಗೆ ದೇವರು ಮನುಷ್ಯನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದ. ನೋಡ್ರಿ ಎಷ್ಟು ಪ್ರೀತಿಯಿಂದ ಮಾಡಿದ. ದೈವ ಸ್ವರೂಪದಲ್ಲಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ ಹೇಳ್ತಾನೆ. ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳ್ರಿ, ಅಧೀನ ಮಾಡಿಕೊಳ್ಳ್ರಿ, ದೊರೆತನ ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಆಳ್ವಿಕೆ ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಮತ್ತು ಸಮುದ್ರದ ಮೇಲೆ, ಆಮೇಲೆ ಆಕಾಶ ಪಕ್ಷಿಗಳ ಮೇಲೆ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆ, ಪ್ರತಿಯೊಂದರ ಮೇಲೆ ನೀನು ದೊರೆತನ ಮಾಡು, ನೀನು ಆಳ್ವಿಕೆಯನ್ನು ಮಾಡು ಎಂಬುದಾಗಿ ದೇವರು ಅವನನ್ನು ಉಂಟು ಮಾಡ್ತಾನೆ. ಆದರೆ ನಾವು ನೋಡ್ತೀವಿ ಪ್ರಿಯರೇ, ಆ ದೇವರ ಯೋಜನೆಗೆ ಇವರು ಸರಿಯಾಗಿ ಸ್ಪಂದನೆ ಕೊಡಲ್ಲ. ಹೊರಗಿನ ಸ್ವರಗಳನ್ನು ಕೇಳ್ತಾರೆ. ಹೊರಗಿನ ಸ್ವರವನ್ನು ಕೇಳಿ ಹೃದಯದಲ್ಲಿ ಅವರೊಂದು ಆಸೆ ಹುಟ್ಟುತ್ತೆ, ನೀವು ದೇವರಂತೆ ಆಗ್ತೀರಿ ಅಂತ ಹೇಳುವಾಗ ಅವ್ರಿಗೂ ಕೂಡ ಅಯ್ಯೋ ನನಗೆ ಹೀಗೆ ಆಗಬೇಕು, ಹಾಗೆ ಆಗಬೇಕು. ಇವತ್ತು ನಮ್ಮಲ್ಲಿ ಕೂಡ ಅನೇಕ ಅವತ್ತು ನಾವು ಹಾಗೆ ಆಗಬೇಕು, ಹೀಗೆ ಆಗಬೇಕಂತೇಳಿ ಹೇಳಿ ನಮ್ಮ ದುರಾಶೆಗಳಿಂದ ದೇವರ ಮಾರ್ಗವನ್ನು ಬಿಟ್ಟು ನಾವು ಹೋಗ್ತೇವೆ ಪ್ರಿಯರೇ. ದೇವರು ಹೇಳಿದ್ದನ್ನು ಬಿಟ್ಟು ಬೇಡವಾದನ್ನೇ ಮಾಡುತ್ತೇವೆ. ದೇವರು ಯಾವತ್ತೂ ಕೂಡ ಒಬ್ಬನನ್ನು ರೋಬೋಟ್ ಆಗಿ ಸೃಷ್ಟಿ ಮಾಡಲಿಲ್ಲ. ನೀವು ಹೇಳ್ಬೋದು ದೇವರು ನಮ್ಮನ್ನು ಕಂಟ್ರೋಲ್ ಮಾಡ್ಬೋದಲ್ಲ, ಇಲ್ಲ. ದೇವರೊಬ್ಬ ವ್ಯಕ್ತಿಯನ್ನು ಸೃಷ್ಟಿಸಿದ ಮೇಲೆ
ಅವನಿಗೆ ಸ್ವತಂತ್ರ ಕೊಡುತ್ತಾನೆ. ಅವನಿಗೇನು ಬೇಕಾದ್ರೆ ಅವನು ಮಾಡಬಹುದು, ಅವನ ಕೈಯಲ್ಲಿದೆ. ಆದರೆ ಅವನಿಗೆ ಒಂದು ಚೌಕಟ್ಟನ್ನು ಮಾಡಿಕೊಡುತ್ತಾನೆ. ಮಗನೇ, ಈ ರೀತಿಯಾಗಿ ನೀನು ಬದುಕು, ಮಗಳೇ ನೀನು ಈ ರೀತಿಯಾಗಿ ನೋಡು, ಈ ರೀತಿಯಾಗಿ ಮಾಡು. ಅದು ದೇವರು ಕೊಡುವಂಥ ಒಂದು ಮಾರ್ಗ. ಆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿಯುವಾಗ ನಾವು ಯಾವತ್ತೂ ಕೂಡ ದೇವರನ್ನು ಸಂತೋಷಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆತನು ವ್ಯಸನ ಪಡುತ್ತಾನೆ. ಪ್ರಿಯರೇ, ಇವತ್ತು ಹೊಸದಾಗಿ ಹುಟ್ಟಿದಂಥ ನಾವು, ಅಂಗೀಕಾರ ಮಾಡಿದಂಥ ನಾವು ಯಾವ ರೀತಿ ಈ ಲೋಕದಲ್ಲಿ ಜೀವನ ಮಾಡ್ತಿದ್ದೇವೆ ಎನ್ನುವಂಥದ್ದು ಒಂದು ಪ್ರಶ್ನೆ ಆಗಿದೆ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದು, ನಾವು ಮೊದಲನೇದಾಗಿ ಸತ್ಯವನ್ನು ತಿಳಿದುಕೊಳ್ಳಬೇಕು. ಸತ್ಯವನ್ನು ತಿಳಿದುಕೊಂಡ್ರೆ ಮಾತ್ರ ನಾವು ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಆಗ್ತದೆ. ನಾವು ನೋಡುವಾಗ ದೇವರ ಯೋಜನೆಯನ್ನು ತಿಳಿದುಕೊಳ್ಳಬೇಕಾದ್ರೆ ನಾವು ಸತ್ಯವನ್ನು ತಿಳಿದುಕೊಳ್ಳಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 29ನೇ ವಚನದಲ್ಲಿ, ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ. ನೀವು ತಪ್ಪುವರಾಗಿ ಹೇಗೆ? ಶಾಸ್ತ್ರ, ದೇವರ ವಾಕ್ಯ, ಬೈಬಲ್ ನಮ್ಮ ಕೈಲಿದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ವಾಕ್ಯಗಳು ಏನು ಹೇಳ್ತದೆ, ದೇವರೇನು ಹೇಳ್ತಾರೆ ಎಂಬುದಾಗಿ ಅರ್ಥ ಆಗಲಿಲ್ಲ. ಅನೇಕ ಹೊರತು ನಾವು ಇದೇ ರೀತಿ ನಾವು ನೆನೆಸ್ತೇವೆ, ನಾವು ದೇವರಿಗೋಸ್ಕರ ಜೀವನ ಮಾಡ್ತೇವೆ ಅಂತೇಳಿ, ಅದು ದೇವರ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳದೆ ನಾವು ಜೀವನ ಮಾಡ್ತೇವೆ. ಅದಕ್ಕೆ ನಮ್ಮ ಇಲ್ಲಿ ಒಂದು ಉಡುಪಿ ಮಂಗಳೂರು ಕಡೆಯಲ್ಲಿ ಒಂದು ಉದಾಹರಣೆ, ಒಂದು ಕತೆ ಹೇಳ್ತಾರೆ. ಕುಟ್ಟಿ ಕುಂದಾಪುರಕ್ಕೆ ಹೋಗುವ ಕತೆ. ಕುಟ್ಟಿ ಕುಂದಾಪುರಕ್ಕೆ ಹೋಗುವ ಕತೆ ಏನಂತ ಹೇಳಿದರೆ, ಒಂದು ದಿವಸ ಕುಟ್ಟಿ ಎಂಬುವನು ಅವರ ಮನೆಯಲ್ಲಿ ಕೆಲಸಕ್ಕಿರ್ತಾನೆ, ಡ್ರೈವರಾಗಿ ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ಅಲ್ಲಿ ಮಾತಾಡ್ತಿರ್ತಾರೆ, ನಾಳೆ ಬೆಳಿಗ್ಗೆ ಕುಟ್ಟಿಯನ್ನು ಕುಂದಾಪುರಕ್ಕೆ ಕಳಿಸಬೇಕು ಎಂಬುದಾಗಿ ಮಾತನಾಡ್ತಿರು. ಅಷ್ಟನ್ನು ಮಾತ್ರ ಈ ಕುಟ್ಟಿ ಕೇಳ್ತಾರೆ, ಓ ಕುಂದಾಪುರಕ್ಕೆ ಹೋಗ್ಲಿಕ್ಕಿದೆ ನಾಳೆ ಬೆಳಿಗ್ಗೆ. ಮತ್ತು ಉಳಿದ ಮಾತುಗಳು ಅವರು ಕೇಳುವುದಿಲ್ಲ, ಅರ್ಥ ಆಗಲಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ ಅಂದರೆ 5 ಗಂಟೆಗೆ ಬೇಗ ಎದ್ದು ಕುಂದಾಪುರಕ್ಕೆ ಹೋಗಿಬಿಡ್ತಾನೆ. ಕುಂದಾಪುರಕ್ಕೆ ಹೋಗಿ ಹಾಗೆ ರಿಟರ್ನ್ ಬರ್ತಾನೆ. ಸೊ ಇವರು ಬರುವ, ಕುಟ್ಟಿಯಲ್ಲಿದ್ದಾನೆ, ಬೆಳಿಗ್ಗೆ ನೋಡುವಾಗ ಕಾಣ್ತಾ ಇಲ್ಲ. ಮತ್ತು ಸ್ವಲ್ಪ ಹೊತ್ತಲ್ಲಿ ಬರ್ತಾ ಇದ್ದಾನೆ. ಏನು ಕುಟ್ಟಿ, ಎಲ್ಲಿ ಹೋಗಿದ್ದಿ? ಇಲ್ಲ, ನೀವು ನಿನ್ನೆ ರಾತ್ರಿ ಮಾತಾಡ್ತಿದ್ರಲ್ಲ, ಬೆಳಿಗ್ಗೆ ನನ್ನನ್ನು ಕುಂದಾಪುರಕ್ಕೆ ಕಳಿಸ್ಬೇಕಂತೇಳಿ, ಆಗ ಹೋಗಿ ಬಂದೆ. ಯಾಕೆ ಹೋಗಿ ಬಂದು? ಗೊತ್ತಿಲ್ಲ. ಅನೇಕ ವರ್ತಿ ನಾವು ಮಾಡೋ ತಪ್ಪಿದೆ ಪ್ರಿಯರೇ. ನಮ್ಗೆ ಗೊತ್ತಿಲ್ಲ, ನಾವು ಮಾಡ್ತಾ ಇರ್ತೇವೆ, ಅದನ್ನು ಮಾಡೋದು, ಇದು ಮಾಡೋದು, ಎಲ್ಲವೂ ಮಾಡ್ತಾ ಇರ್ತೇವೆ. ಬೇಸಿಕ್ ದೇವರೇನು ಯೋಜನೆ, ದೇವರು ಏನನ್ನು ಬಯಸ್ತಾ ಇದ್ದಾನೆ, ಇದನ್ನು ನಾವು ಮಾಡ್ತಾ ಇಲ್ಲ ಪ್ರಿಯರೇ. ದೇವರು ಏನನ್ನು ಯೋಜನೆಯನ್ನು ಆತನು ನಮ್ಮಲ್ಲಿ ಹಾಕಿದ್ದಾನೆ, ಯಾವುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ, ನಾವು ಒಂದು ದಿವಸವಾದರೂ ದೇವರಲ್ಲಿ ಕೇಳಿದೆ, ದೇವರೇ ನೀನು ನನ್ನನ್ನು ಕರೆದಿದ್ದಿ ಸ್ವಾಮಿ, ನನ್ನ ಉದ್ದೇಶವೇನು? ನಾನು ನಿನ್ನನ್ನು ಸಂತೋಷಪಡಿಸಬೇಕು, ನಾನು ಹೇಗೆ ಜೀವಿಸಬೇಕು? ಹಲ್ಲೆಲೂಯಾ. ಅದಕ್ಕೆ ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಯೇಸು ಇವರಿಗೆ, ನೀವು ಶಾಸ್ತ್ರನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ. ಶಾಸ್ತ್ರವನ್ನು, ದೇವರ ಶಕ್ತಿಯನ್ನು ತಿಳಿಯದೆ ನಾವು ತಪ್ಪುವರು. ಅದಕ್ಕೆ ಪೌಲನು ಹೇಳುವಂಥದ್ದು, ದೇವರನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಮನೋನೇತ್ರಗಳು ತೆರೆಯಬೇಕು, ನಮ್ಮ ಕಣ್ಣುಗಳು, ಆತ್ಮೀಕ ಕಣ್ಣುಗಳು, ಹೃದಯದ ಕಣ್ಣುಗಳು ನಾವು ತೆರೆಯಬೇಕು ಪ್ರಿಯರೇ. ಅಲ್ಲಿ ಎಫೆಸಸ್ ಸಭೆಗೆ ಬರೆಯುವಾಗ ಅದನ್ನೇ ಆತನು ಹೇಳುವಂಥದ್ದು. 1ನೇ ಅಧ್ಯಾಯ 18ನೇ ವಚನದಲ್ಲಿ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನಲ್ಲಿ ಹೇಳ್ತದೆ, ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು, ಮಹಿಮೆ ಎಂಥದೆಂಬುದನ್ನು, ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದೆಂಬುದನ್ನು, ಆತನ ಪರಾಕ್ರಮ ಎಷ್ಟು, ನಮ್ಮಲ್ಲಿ ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ ಎಂಬುದಾಗಿ ಆತನು ಹೇಳ್ತಾನೆ. ಇನ್ನೊಂದು ಟ್ರಾನ್ಸ್ಲೇಷನ್ ನಿಮಗೆ ಹೇಳ್ತಾನೆ, ನಿಮ್ಮ ಹೃದಯದಲ್ಲಿ ಇನ್ನೂ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದಿಕೊಳ್ಳುವಂತೂ ಪ್ರಾರ್ಥಿಸ್ತೇನೆ. ಇನ್ನೂ ಹೆಚ್ಚಿನ ತಿಳುವಳಿಕೆ, ದೇವರ ಬಗ್ಗೆ ಇರುವ ತಿಳುವಳಿಕೆ. ದೇವರು ನನ್ನ ಜೀವನದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ, ದೇವರು ನನ್ನನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೆ. ದೇವರ ವಾಕ್ಯ ನಮಗೆ ಗೊತ್ತಿದೆ, ಆದರೆ ಆ ತಿಳುವಳಿಕೆ, ಅದಕ್ಕೆ ಪ್ರಾರ್ಥನೆ ಮಾಡುವಂಥ. ಎಫೆಸಸ್ ಸಭೆ ಕೂಡ ಯೇಸುವನ್ನು ತಿಳಿದಂಥ ಸಭೆಯಾಗಿತ್ತು. ಆದರೂ ಕೂಡ ಆ ಸಭೆಗೋಸ್ಕರ ಇವತ್ತು ಪೌಲನು ಪ್ರಾರ್ಥನೆ ಮಾಡುವಂಥದ್ದು. ಅಲ್ಲಿ ಹೇಳುವಂಥ ಮಾತೇನೆಂದರೆ, ನಿಮ್ಮ ಹೃದಯದಲ್ಲಿ ಇನ್ನೂ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದಿಕೊಳ್ಳಲೆಂದು ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ.
ಅದಕ್ಕೆ ಯೆರೆಮೀಯನು ಕೂಡ ಹೇಳುವಂಥ ಮಾತೇನೆಂದರೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿ ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತ ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡುವನು ಈ ದೇವರನ್ನು ತಿಳಿದುಕೊಳ್ಳುವುದರಲ್ಲಿ. ನನ್ನ ದೇವರು ಯಾರು, ಆತನೇನನ್ನು ಮಾಡಲಿಕ್ಕೆ ಶಕ್ತನು, ಆತನೆಲ್ಲ ಸಮಯದಲ್ಲಿ ನಾನು ನಡೆಸ್ತಾನೆ ಎನ್ನುವಂಥ ಭರವಸೆಯನ್ನು ಜೀವಿಸುವಂಥದ್ದೇ ನಿಜವಾದ ಜ್ಞಾನ. ಹಲ್ಲೆಲೂಯಾ. ಹಾಗೆ ಪ್ರಿಯರೇ, ನಾವು ಯಾವಾಗಲೂ ಕೂಡ ಇಂಥ ಜೀವನ ಮಾಡಬೇಕು. ಇಂಥ ಜೀವನ ಮಾಡಬೇಕಾದ್ರೆ ಈ ಲೋಕಕ್ಕೆ ಅಂಟಿಕೊಂಡ್ರೆ ನಮಗೆ ಆಗಲ್ಲ. ಅದಕ್ಕೆ ಪೌಲನು ರಿನ್ಯೂ ಯುವರ್ ಮೈಂಡ್, ನಿನ್ನ ಮನಸ್ಸನ್ನು ನೂತನಪಡಿಸಿಕೊಳ್ಳ್ರಿ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಬರೆಯುವಂಥದ್ದು. ಪ್ರಿಯರೇ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ನಾನು ನೀವು ಒಂದು ವೇಳೆ ದೇವರ ಆ ಶಕ್ತಿ, ನಾನು ಕರೆಯುವಂಥ ನೀವು ಕರೆಯುವಂಥ ತಂದೆಯ ಆ ಒಂದು ಏನು ಪರಾಕ್ರಮ ನನ್ನ ಜೀವನದಲ್ಲಿ ಅದು ಕಾಣಬೇಕಾದ್ರೆ ನಾವು ನಿಜವಾಗ್ಲೂ ಸತ್ಯವನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರ ಆತನ ಶಕ್ತಿಯನ್ನು ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಮ್ಮ ಹೃದಯ ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ದೇವರ ನನ್ನ ತಂದೆ, ಆತನ ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಅನ್ನುವಂಥ ಒಂದು ಜ್ಞಾನ ಅಥವಾ ಯಾವಾಗಲೂ ಆ ನೆನಪು ನಮ್ಮಲ್ಲಿ ಬೇಕು ಪ್ರಿಯ. ಅದಕ್ಕೆ ದಾವೀದನು ಕೂಡ ಆತನು ಹೇಳುವಂಥ ಮಾತನೆಂದರೆ, ನನ್ನ ಮನವೇ, 103ನೇ ಕೀರ್ತನೆಯಲ್ಲಿ ಹೇಳುವ, ನನ್ನ ಮನವೇ, ನನ್ನ ಹೃದಯವೇ, ನನ್ನ ಆತ್ಮವೇ ಎಂಬುದಾಗಿ ಹೇಳ್ತಾನೆ. ನನ್ನ ಮನಸ್ಸೇ ಯೆಹೋವನನ್ನು ಕೊಂಡಾಡು, ನನ್ನ ಮನಸ್ಸೇ, ನನ್ನ ಹೃದಯವೇ, ನೀನು ಯೆಹೋವನನ್ನು ಕೊಂಡಾಡು. ಅವನು ಬೇರೆಯವರಿಗೆ ಹೇಳುವುದಲ್ಲ, ಅವನ ಬಾಯಿಂದ ತನ್ನ ಹೃದಯಕ್ಕೆ ಹೇಳ್ತಾ ಇದ್ದಾನೆ, ತನ್ನ ಮನಸ್ಸಿಗೆ ಹೇಳ್ತಿದ್ದಾನೆ, ತನ್ನ ಆತ್ಮಕ್ಕೆ ಹೇಳ್ತಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ, ನನ್ನ ಸರ್ವ ಇಂದ್ರಿಯಗಳೇ ಅಥವಾ ನನ್ನ ಸರ್ವ ಅಂಗಗಳೇ ಆತನ ಉಪಕಾರಗಳಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನಾವು ಕೀರ್ತನೆ ಮಾಡ್ತೇವೆ, ಎಷ್ಟು ದೇವರನ್ನು ಅರಿತುಕೊಂಡು ನಾವು ಕೀರ್ತನೆ ಮಾಡ್ತೇವೆ, ಎಷ್ಟು ಉಪಕಾರಗಳು ನೆನೆಸಿ ನಾವು ಕೀರ್ತನೆ ಮಾಡ್ತೇವೆ, ಆತನನ್ನು ಆರಾಧಿಸ್ತೇವೆ. ಪ್ರಿಯರೇ, ಇವತ್ತು ನಾವೊಂದು ರುಟೀನ್ ಮಾಡ್ತಿದ್ದೇವೆ, 4 ಆರಾಧನೆ ಗೀತ ಹಾಡ್ತೇವೆ, ಏನು ಹಾಡಿದ್ದೇವೆ ಗೊತ್ತಿಲ್ಲ, ಎಲ್ಲರೂ ಹಾಡ್ತಾರೆ, ನಾವು ಹಾಡಿಬಿಡ್ತೇವೆ. ವಾಕ್ಯ ಹೇಳ್ತಾರೆ, ಅಲ್ಲಿ ಏನು ಹೇಳಿದ್ದಾರೆ ಗೊತ್ತಿಲ್ಲ. ಇಂಥ ಜೀವನದಲ್ಲಿ ನಾವು ಜೀವಿಸ್ತಿದ್ದೇವೆ. ಒಂದು ರಿಲೀಜಿಯಸ್, ಒಂದು ಧಾರ್ಮಿಕ ವ್ಯಕ್ತಿಗಳಾಗಿ ನಾವು ಜೀವಿಸ್ತಿದ್ದೇವೆ. ಧಾರ್ಮಿಕ ವ್ಯಕ್ತಿಗಳನ್ನಾಗಿ ದೇವರು ನಮ್ಮನ್ನು ಕರೀಲಿಲ್ಲ, ಆತ್ಮಿಕ ವ್ಯಕ್ತಿಗಳಾಗಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಯೇಸು ಸ್ವಾಮಿ ಕರೆದದ್ದು ನಮಗೆ ಆತ್ಮಿಕ ವ್ಯಕ್ತಿಗಳ, ಅದಕ್ಕೆ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಯ ರೀತಿಯಲ್ಲಿ ಆರಾಧನೆ ಮಾಡುವಂಥದ್ದು. ಹಲ್ಲೆಲೂಯಾ. ಸತ್ಯಕ್ಕೆ ತಕ್ಕ ಹಾಗೆ ಸತ್ಯವನ್ನು ತಿಳಿದುಕೊಂಡು ಆತ್ಮೀಕ ರೀತಿಯಲ್ಲಿ ನಾವು ಆರಾಧನೆ ಮಾಡುವಂಥದ್ದು. ಇದು ನಾವು ಇವತ್ತು ನನ್ನ ಜೀವನದಲ್ಲಿ ಆಗಬೇಕು. ಅವರನ್ನಿವರನ್ನು ನೋಡಿ ಅಲ್ಲ, ದಾವೀದ ಅದಕ್ಕೆ ಹೇಳ್ತಾನೆ, ನನ್ನ ಮನವೇ, ನನ್ನ ಮನಸ್ಸೇ, ನನ್ನ ಹೃದಯವೇ, ನನ್ನ ಆತ್ಮವೇ, ನೀನು ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ದೇವರನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಅನೇಕ ಅವತ್ತು ನಾವು ಉಂಟು, ದೇವರ ವಾಕ್ಯ ಏನು ಮರೆಯಬೇಕಂತ ಹೇಳ್ತದೆ, ಅದು ಮರೆಯಲ್ಲ, ಯಾವುದು ಮರೆಯಬಾರದು ಎಂಬುದೇ ಹೇಳ್ತಾರೆ, ಅದನ್ನು ಮರೆತು ಬಿಡ್ತೇವೆ. ಇಲ್ಲಿ ದಾವೀದನು ನನ್ನ ಸರ್ವೇಂದ್ರ, ನೀನು ನನ್ನ ದೇವರು ಮಾಡಿದ ಉಪಕಾರಗಳು ಮರೆಯಬೇಡ, ಮನುಷ್ಯನು ಮಾಡಿದ್ದು ಕೂಡ ಮರೆಯಬೇಡ. ಆದರೆ ಯಾರಾದರೂ ನಮಗೆ ಅನ್ಯಾಯ ಮಾಡಿದ್ದಲ್ಲಿ, ನಮಗೆ ತಪ್ಪು ಮಾಡಿದಲ್ಲಿ, ನಮಗೆ ಬೈದಲ್ಲಿ, ನಮಗೆ ಉಪದ್ರ ಮಾಡಿದ ದಿನ, ಡೇಟ್, ಟೈಮ್ ಎಲ್ಲ ನಮಗೆ ಎಷ್ಟೋ ವರ್ಷ ಹೋದರೂ ಕೂಡ ನೆನಪಿರ್ತದೆ. ದೇವರ ವಾಕ್ಯ ಅದನ್ನು ಮರೆತು ಬಿಡು, ಆದರೂ ಕೂಡ ನಮಗೆ ಅದು ನೆನಪಲ್ಲಿರ್ತದೆ. ಪ್ರಿಯರೇ, ಮರೆಯಬೇಕು, ನಾವು ಮರೆಯಬೇಕು. ಆದರೆ ಯಾರಾದರೂ ಉಪಕಾರ ಮಾಡಿದರೆ ಅದನ್ನು ಮರಿಬೇಡ್ರಿ, ದೇವರ ಉಪಕಾರ ಮರಿಬೇಡ್ರಿ. ಮತ್ತೆ ದೇವರ ವಾಕ್ಯ ಹೇಳುವಂಥದ್ದು, ಅದಕ್ಕೆ ದಾವೀದನಿಗೆ ಗೊತ್ತಿದ್ದು ದೇವರ ಪವರ್ ಏನೆಂಬುದಾಗಿ. ದೇವರ ಪವರ್ ಬಗ್ಗೆ ಆತನು ಹೇಳುವಾಗ, ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯೆಹೋವ, ಇದು ಕೊನೆಯ ಅಧ್ಯಾಯದಲ್ಲಿ, ಒಂದು ಪೂರ್ವಕಾಲ ವೃತ್ತಾಂತದ 29ನೇ ಅಧ್ಯಾಯ, ಅಲ್ಲಿ ಇಡೀ ಸಮೂಹವಾಗಿ ಎದ್ದು ನಿಂತು ದಾವೀದನು ಹೇಳುವಂಥ ಮಾತಿನೆಂದರೆ, ಯೆಹೋವ, ಮಹಿಮಾ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ನೋಡ್ರಿ, ಅದಲ್ಲದೆ ಮಹಿಮಾ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳೆಲ್ಲದಿರುವ ನಿನ್ನದೇ. ಭೂಮಿ ಮತ್ತು ಆಕಾಶದಲ್ಲಿ ನಾವೇನು ಹೇಳ್ತೇವೆ, ಅದು ನನ್ನದು. ದಾವೀದ ನಿಜವಾಗ್ಲೂ ಭೂಮಿಯಲ್ಲಿ ಅಲ್ಲಿ ಆತನ ಅರಸನಾಗಿದ್ದಾನೆ,
ಆತನೊಂದು ಬೌಂಡ್ರಿ ಮಾಡಿಕೊಂಡಿದ್ದಾನೆ, ಇದೆಲ್ಲ ನನ್ನದೆಂಬುದಾಗಿ. ಆದರೆ ದಾವೀದನಿಗೆ ಹೇಳ್ತಿದ್ದಾನೆ, ಭೂಮಿ ಮತ್ತು ಆಕಾಶ ಎಲ್ಲವೂ ನಿನ್ನದು ಸ್ವಾಮಿ. ನಾವು ಅದೆಲ್ಲ ನನ್ನದು, ಆಟೋಮೆಟಿಕ್ ನಾವು ಹೇಳಿಬಿಡ್ತೇವೆ ಅದು ನನ್ನದು. ಒಂದು ಕ್ಷಣ ಕೂಡ ನಾವು ಯಾವತ್ತೂ ಕೂಡ ಆಲೋಚನೆ ಮಾಡೋದಿಲ್ಲ, ಇದು ದೇವರು ನನಗೆ ಕೊಟ್ಟದ್ದು, ಇದು ದೇವರದ್ದು, ರಿಟರ್ನ್ ಕೊಡಲಿಕ್ಕಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಬೇಕು. ನಾವು ಬರುವಾಗ ಏನು ತರಲಿಲ್ಲ, ಬರಿಗೈಯಲ್ಲಿ ಬರ್ತೇವೆ, ಲಾಸ್ಟ್ ಎಂಡಿಗೆ ಬರಿಗೈಯಲ್ಲಿ ಹೋಗಿಬಿಡ್ತೇವೆ. ಯಾರಾದರೂ ಕೋಟ ಏನಾದರೂ ಬಟ್ಟೆನ ಹಾಕಿಸಿದರೆ ಅದು ಇರ್ತದೆ, ಅದು ಕೂಡ ನಾವು ತೆಗೆದುಕೊಂಡು ಹೋಗೋದಿಲ್ಲ, ಬಾಡಿ ಮೇಲೆ ಇರ್ತದೆ ಅಷ್ಟೇ. ಅದರ ಮಧ್ಯದಲ್ಲಿ ನಮ್ಮ ಜೀವನ, ಆ ಜೀವನದಲ್ಲಿ ದೇವರು ನಮಗೆ ಅನೇಕ ಸಂಗತಿಗಳು ಕೊಟ್ಟಿರ್ತಾನೆ. ಅದು ದೇವರು ಕೊಟ್ಟಿರುವಂಥದ್ದು. ಏನು ಐಶ್ವರ್ಯ ಆಗಿರ್ಬೋದು, ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ನಾವು ಎಲ್ಲ ಸಮಯದಲ್ಲಿ ನೆನೆಸ್ತೇವೆ ನನ್ನದು. ಆದರೆ ದಾವೀದನದು ಮನಸ್ಸು ನೋಡ್ರಿ ಪ್ರಿಯರೇ, ನಿನ್ನದು ಸ್ವಾಮಿ, ನಿನ್ನದು. ಮತ್ತೆ ಹೇಳ್ತೇನೆ, ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವನಾಗಿರುತ್ತಿ. ಈಗ ರಾಜನು ದಾವೀದನಾಗಿದ್ದಾನೆ, ಆತನು ಹೇಳ್ತಾನೆ, ನೀನು ಆಳುವನಾಗಿದ್ದಿ ಸ್ವಾಮಿ. ಮನಸ್ಸು ನೋಡ್ರಿ. ಮತ್ತೆ ಹೇಳ್ತಾನೆ, ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರ್ತದೆ. ಬೇಕಾದಷ್ಟು ಐಶ್ವರ್ಯ ಇದೆ ದಾವೀದನ ಹತ್ರ, ಆದರೂ ಕೂಡ ಹೇಳುವಂಥದ್ದು ಪ್ರಭಾವ ಮತ್ತು ಐಶ್ವರ್ಯ ಸ್ವಾಮಿ ನಿನ್ನದು, ನಿನ್ನ ಕೈಯಿಂದ ನೀನು ಕೊಡುತ್ತಿ. ನೀನು ಸರ್ವಾಧಿಕಾರಿ, ನೀನು ಸರ್ವ ಅಧಿಕಾರಿ, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತದೆ. ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲ ಎಂಬುದಾಗಿ ಹೇಳ್ತಾನೆ. ಎಲ್ಲದಕ್ಕೂ ನೀನು ಮೂಲ. ನಾವು ಒಂಚೂರು ಬಂದುಬಿಟ್ರೆ ಸಾಕು, ನಮಗೆ ಇನ್ಫ್ಲುಯೆನ್ಸ್, ಸ್ವಲ್ಪ ಹಣ ಬಂದುಬಿಟ್ರೆ ನಾವು ಬಂದು ಕುತ್ಕೊಳ್ತೇವೆ, ನಾವೇ ದೊಡ್ಡವರು ಎಂಬುದಾಗಿ. ಪ್ರಿಯರೇ, ನನ್ನ ಮನಸ್ಸಿನಲ್ಲಿ ಯಾವಾಗಲಿರಬೇಕು, ನನ್ನ ದೇವರು ನನ್ನ ತಂದೆ, ನನ್ನ ಆತನ ತಂದೆ ಅಂತ ಕರಿತಿದ್ದೇನೆ. ಆತನೇ ನನಗೆಲ್ಲವನ್ನು ಮಾಡಿದ್ದಾನೆ. ಆ ತಗ್ಗಿಸುವಿಕೆ ಅಂತ ಮನಸ್ಸಿದೆಯಲ್ಲ, ನನಗೆ ನಿಮಗೆ ಬೇಕು. ಅದು ಯೇಸು ಸ್ವಾಮಿ ನಮಗೆ ಕಳಿಸಿಕೊಟ್ಟಿದ್ದಾನೆ. ಎಲ್ಲ ವೈಭವ ಇದ್ದರೂ ಕೂಡ ಆ ಪರಲೋಕದ ವೈಭವವನ್ನು ಬಿಟ್ಟು ನನಗೋಸ್ಕರ, ನಿಮಗೋಸ್ಕರ ಎಷ್ಟೋ ಜನರ ಬಾಯಿ ಎಂಜಲು ಆತನ ಮೇಲೆ ಉಗುಳಿ ಆತನ ಹಾಸ್ಯ ಮಾಡ್ತಾರೆ, ತಗ್ಗಿಸಿಕೊಳ್ತಾನೆ. ನಮ್ಮ ಹತ್ರ ಸಾಧ್ಯ ಇದೆಯಾ? ಪ್ರಾರ್ಥನೆ ಮಾಡುವ ಪ್ರಿಯರೇ, ದೇವರೇ ಇಂಥ ಜೀವನ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ, ನನ್ನನ್ನು ತಗ್ಗಿಸಿಕೊಳ್ಳುವಂಥ ಕೃಪೆ ಕೊಡು. ಅನೇಕ ವಾರ ನಮಗೆ ಕಷ್ಟ ಆಗ್ತದೆ, ಪ್ರೈಡ್ ಅನ್ನುವಂಥದ್ದು ಹೇಳದೆ ಕೇಳದೆ ಬಂದು ಬಿಡ್ತದೆ. ಸ್ವಾಮಿ ನನಗೆ ಸಹಾಯ ಮಾಡು ಎಂಬುದೇ ಹೇಳುವ, ನಮ್ಮ ತಂದೆ ಯಾರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಮತ್ತೆ ಹೇಳ್ತಾನೆ, ಆದದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವಳ ನಾಮವನ್ನು ಕೀರ್ತಿಸುತ್ತೇವೆ. ನಾವು ಈ ಪ್ರಕಾರ ಸ್ವಇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಕಾಣಿಕೆ ನಿನ್ನ ಸಾನ್ನಿಧ್ಯಕ್ಕೆ ತಂದಿದ್ದೇವೆ ಸ್ವಾಮಿ. ಎಷ್ಟು ಹಂಬಲಾಗಿ ತರ್ತಾ ಇದ್ದಾರೆ, ಎಷ್ಟೋ ತಂದಿದ್ದಾರೆ ಅಲ್ಲಿ, ಲೆಕ್ಕ ಮಾಡಲಿಕ್ಕೆ ಸಾಧ್ಯವಾದಷ್ಟು ತಂದಿದ್ದಾರೆ ಅಲ್ಲಿ. ಆದರೂ ಕೂಡ ಆತನ ಹೇಳ್ತಾನೆ, ಅಯ್ಯೋ ಎಷ್ಟರವರು ನಾನು ಸ್ವಾಮಿ. ನಾವು ನೋಡು, ಅಲ್ಲಿ ನಾನು ಕೊಟ್ಟದ್ದು, ಇದು ನಾನು ಕೊಟ್ಟದ್ದು. ಆ ಸೇವಕರದಲ್ಲ ಅವರು, ನಾನು ತಿಂಗಳು ಕಳಿಸ್ತಾ ಇದ್ದೇನೆ. ಆ ಹುಡುಗಿದ್ದಾನಲ್ಲ, ಇವತ್ತು ದೊಡ್ಡ ಮಾತಾಡ್ತಾನಲ್ಲ, ಹಿಂದೆ ನಾನೇ ಅವನಿಗೆ ಸಹಾಯ ಮಾಡಿದ್ದು. ನಾವು ಹೇಳ್ತಾ ಇರ್ತೇವೆ, ಇವತ್ತು ಅವನು ದೊಡ್ಡ ವ್ಯಕ್ತಿ ಆಗಿದ್ದಾನೆ, ನಾನು ಮಾಡಿದ್ದು. ನಾನು 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 ಪ್ರಿಯ, ದೇವರು ಇದನ್ನು ಮೆಚ್ಚುವುದಿಲ್ಲ. ನಾನಲ್ಲ, ದೇವರು. ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋ, ಸ್ವಾಮಿ ನಾನು ತಗ್ಗಿಸ್ಕೊಂಡು ಜೀವಿಸಬೇಕು. ಏನಾದರೂ ನೀನು ಕೊಟ್ಟಿರೋದಾದರೆ ಅದು ನಿನ್ನ ಕೃಪೆ ಸ್ವಾಮಿ. ಮತ್ತೆ ಹೇಳ್ತಾನೆ, ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ನಮಗೆ ದೇವರು ಕೊಡದಿದ್ದರೆ ನಮಗೆ ಎಲ್ಲಿಂದ ಸ್ವಾಮಿ? ಪ್ರಿಯರೇ, ದೇವರು ಇನ್ಫ್ಲುಯೆನ್ಸ್ ಕೊಡಿದ್ರೆ ಎಲ್ಲಿಂದ ಇನ್ಫ್ಲುಯೆನ್ಸ್? ದೇವರು ಹಣ ಕೊಡಿದ್ರೆ ಎಲ್ಲಿಂದ ಹಣ? ದೇವರ ಐಶ್ವರ್ಯ ಕೊಡಿದ್ರೆ ಎಲ್ಲಿಂದ ಐಶ್ವರ್ಯ? ದೇವರ ಆರೋಗ್ಯ ಕೊಡಿದ್ರೆ ಎಲ್ಲಿಂದ ಆರೋಗ್ಯ? ಅದಕ್ಕಾಗಿ ನನ್ನ ತಂದೆಯನ್ನು ನಾವು ಅರಿತುಕೊಳ್ಳಬೇಕು. ಆತ ನಮ್ಮನ್ನು ಕರೆದಿದ್ದಾನೆ, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿ ತೆಗೆದುಕೊಂಡಿದ್ದಾನೆ. ನಮ್ಮ ಮನಸ್ಸು ರಿನ್ಯೂ ಮಾಡುವ, ನಾನು ಯಾರನ್ನು ತಂದೆ ಅಂತ ಕರೀತಿದ್ದೇನೆ, ಒಂದು ಮಾತಿನಲ್ಲಿ ಎಲ್ಲವನ್ನುಂಟು ಮಾಡಿದ ದೇವರನ್ನು ನಾನು ತಂದೆ ಎಂಬುದಾಗಿ ಕರೀತಿದ್ದೇನೆ. ಆತನನ್ನು ನಡೆಸ್ತಾನೆ. ನಮ್ಮ ಜೀವನ ತಗ್ಗಿಸುವಂಥ ಜೀವನ ಆಗಬೇಕು.
ದೇವರನ್ನು ಸಂತೋಷಪಡಿಸುವಂಥ ಜೀವನ ಆಗಬೇಕು ಪ್ರಿಯರೇ. ನಾನು ಇತ್ತೀಚೆಗೆ ಒಂದು ಪರಿಪಾಠವನ್ನು ನನ್ನ ಜೀವನದಲ್ಲಿ ನಾನು ಮಾಡ್ತಾ ಬರ್ತಾ ಇದ್ದೇನೆ. ಎವ್ರಿ ಮಾರ್ನಿಂಗ್ ಹೇಳುವಾಗ, ಸ್ವಾಮಿ ನಾನಿವತ್ತು ನಿನ್ನನ್ನು ಸಂತೋಷಪಡಿಸಬೇಕು ಸ್ವಾಮಿ ಅಂತ ಜೀವನ ಮಾಡುವಂಥ ಕೃಪೆ ಕೊಡಪ್ಪ. ಯಾಕಂದರೆ ನಾವು ಮನುಷ್ಯರು ಪ್ರಿಯರೇ, ಅನೇಕ ಹೊತ್ತು ನಾವು ತಪ್ಪಿ ಬೀಳ್ತೇವೆ, ಮಾತಿನಿಂದ ಬೇರೆ ಬೇರೆ ವಿಚಾರ ತಪ್ಪಿ ಬೀಳ್ತೇವೆ. ಅದಕ್ಕೋಸ್ಕರ ಸ್ವಾಮಿ ಕೃಪೆ ಕೊಡು ಸ್ವಾಮಿ, ಇವತ್ತು ನಿನ್ನನ್ನು ಸಂತೋಷಪಡಿಸಬೇಕು. ರಾತ್ರಿ ಮಲಗಲಿಕ್ಕೆ ಹೋಗುವಾಗ ಸ್ವಾಮಿ ಹತ್ರ ಕೇಳಿ, ಸ್ವಾಮಿ ನನ್ನ ಜೀವನದ ಮೂಲಕ ನೀನು ಸಂತೋಷ ಪಟ್ಟಿದ್ದೀಯಪ್ಪ, ಒಂದು ವೇಳೆ ನನ್ನಿಂದ ನೀನು ಸಂತೋಷ ಪಡದೆ ಇರುವುದಾದರೆ ದಯವಿಟ್ಟು ಕ್ಷಮಿಸು. ಪ್ರಿಯರೇ, ನಾವು ಈ ರೀತಿ ದೇವರನ್ನು ಸಂತೋಷಪಡಿಸುವಂಥ ಜೀವನ ಮಾಡುವ. ಅದೇ ದಾವೀದನು ಮಾಡಿದ್ದು. ನಾನು ಏನಿಲ್ಲ ದೇವರು, ಎಲ್ಲವೂ ನಿನ್ನನ್ನು ನಡೆಸ್ತಿ, ನಿನ್ನನ್ನೆಲ್ಲದರಲ್ಲಿ ನೀನು ನನ್ನನ್ನು ಮುಂದಕ್ಕೆ ನಡೆಸ್ತಿ ಎಂಬುದಾಗಿ. ಅದಕ್ಕೆ ದಾವೀದನ ವಿಷಯದಲ್ಲಿ ದೇವರು ಒಂದು ಸಾಕ್ಷಿಯನ್ನು ಹೇಳುವಂಥದ್ದು. ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಇವನು ನನ್ನ ಹೃದಯಕ್ಕೆ ಒಪ್ಪುವನು, ನನ್ನ ಇಷ್ಟಾರ್ಥವನ್ನು ನೆರವೇರಿಸುವವನು, ನನ್ನ ಇಷ್ಟವನ್ನು ನೆರವೇರಿಸುವವನು. ದೇವರಿಗೆ ಅಂಥ ಜನರು ಬೇಕು, ತನ್ನ ಇಷ್ಟವನ್ನು ನೆರವೇರಿಸುವಂಥ ಮಕ್ಕಳು ಬೇಕಾಗಿದ್ದಾರೆ. ಇವತ್ತು ನಾವು ರೆಡಿಯಾಗಿದ್ದೀರಾ? ದೇವರ ಇಷ್ಟವನ್ನು ನೆರವೇರಿಸುವ ಮಕ್ಕಳಾಗೋದಕ್ಕೆ ನೀವು ರೆಡಿಯಾಗಿದ್ದೀರಾ? ಒಂದು ವೇಳೆ ಇರುವುದಾದರೆ ಆಚೀಚೆ ನೋಡೋದು ಬೇಡ ಪ್ರಿಯರೇ, ದೇವರನ್ನು ದೃಷ್ಟಿಸುವ, ತಂದೆಯೇ ನನಗೆ ಸಹಾಯ ಮಾಡು ಎಂಬುದಾಗಿ ಹೇಳುವ, ನಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳುವ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ನನ್ನ ತಂದೆ ನನ್ನ ಜೊತೆ ಇದ್ದಾನೆ ಎಂಬುವಂಥ ಜೀವಿತ ನಾವು ಮಾಡುವ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದೇವರು ನನ್ನ ನಡೆಸ್ತಾನೆ ಎಂಬುದಾಗಿ ದೇವರ ಮೇಲೆ ದೃಷ್ಟಿ ಇಡುವ. ಆಗ ದೇವರು ನನ್ನಲ್ಲಿ ಸಂತೋಷ ಪಡುತ್ತಾ ಆತನು ನಮಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ತಗ್ಗಿಸಿಕೊಂಡವರಾಗಿ ಜೀವಿಸುವ. ಏನೇ ಇರ್ಬೋದು ನಮ್ಮ ಹತ್ರ, ತಗ್ಗಿಸಿಕೊಂಡವರಾಗಿ ಜೀವಿಸುವ. ಇಂಥ ಜೀವನ ಮಾಡಲಿಕ್ಕಾಗುವ ಹಾಗೆ ದೇವರು ನಿಮಗೆ ಸಹಾಯ ಮಾಡಲಿ ಪ್ರಿಯರೇ. ಆತನು ಸಹಾಯ ಮಾಡಲಿ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡು, ದೇವರೇ ಇಂಥ ಜೀವನ ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಅಪ್ಪ. ತಂದೆಯೇ, ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು. ನೀನೆಲ್ಲವನ್ನು ಸ್ವಾಮಿ ದೇವರೇ ಬಾಯಿ ಮಾತಿನ ಉಂಟು ಮಾಡಿದ ಆತನು. ಅಂಥ ದೇವರು ಇವತ್ತು ನಮಗೆ ಸ್ವಾಮಿ ನೀನು ತಂದೆಯಾಗಿದ್ದಿ. ಅದಕ್ಕೋಸ್ಕರ ನಿನಗೆ ಸ್ತೋತ್ರ. ಅಂಥ ಅಧಿಕಾರ ನಮಗೆ ಕೊಟ್ಟಿದ್ದಿ, ಮಕ್ಕಳಾಗುವ ಅಧಿಕಾರ. ದೇವರೇ, ಈ ಅಧಿಕಾರ ಯಾವಾಗಲೂ ಸ್ವಾಮಿ ನಮ್ಮ ಜೀವನದಲ್ಲಿ ನಾವು ನೆನಪಿನಲ್ಲಿಟ್ಟುಕೊಂಡು ಜೀವಿಸುವಂಥ ಕೃಪೆ ಕೊಡಪ್ಪ. ನಿನ್ನ ಸಂತೋಷಪಡಿಸುವಂಥ ಮಕ್ಕಳನ್ನಾಗಿ ನಮ್ಮನ್ನು ರೂಪಿಸಪ್ಪ. ನಿನ್ನ ಯೋಜನೆ ಏನೆಂಬುದಾಗಿ ತಿಳಿದುಕೊಂಡು ಜೀವಿಸುವಂಥ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರೇ, ನೀನು ಹೀಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಪ್ರೀತಿಯ ದೇವಜನರೇ, ಈ ದಿನ ಸಮಯ ಕೊಂಚವಿತ್ತು, ನಾವು ಇನ್ನೂ ಕೂಡ ಅದು ಕಂಟಿನ್ಯೂ ಆಗಿ ಮಾಡ್ತೇವೆ. ಮತ್ತು ದೇವರ ವಾಕ್ಯ ಕಂಟಿನ್ಯೂ ಆಗಿ ನೀವು ಬಿಗ್ ಜೆ ಟಿವಿಯನ್ನು ನೋಡ್ರಿ. ಬಿಗ್ ಜೆ ಟಿವಿ ದಿನದ 24 ತಾಸುಗಳ ಕಾಲ ದೇವರ ಸುವಾರ್ತೆಯನ್ನು ಸಾರ್ತಾ ಇದೆ. ಇನ್ನೂ ಅನೇಕ ಕಡೆಗೆ ಈ ಸುವಾರ್ತೆ ತಲುಪಬೇಕಾಗಿದೆ. ಕನ್ನಡ ಭಾಷೆಯಲ್ಲಿ ಸುವಾರ್ತಾ ಮಾಧ್ಯಮ ಬಹಳ ಕಡಿಮೆ ಇದೆ. ಅದರಲ್ಲಿ ಬಿಗ್ ಜೆ ಟಿವಿ ಇವತ್ತು ಅನೇಕ ಜನರಿಗೆ ಸುವಾರ್ತೆ ಸಾರ್ತಾ ಇದೆ. ಒಂದು ವೇಳೆ ದೇವರ ಆತ್ಮನು ನಿಮ್ಮಲ್ಲಿ ಕಾರ್ಯ ಮಾಡುವುದಾದರೆ ಅಥವಾ ಮಾತನಾಡುವುದಾದರೆ ನೀವು ನಮ್ಮನ್ನು ಸಂಪರ್ಕಿಸಿರಿ. ಈ ಒಂದು ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮಲ್ಲಿ ಒಂದು ವೇಳೆ ಯಾರಾದರೂ ನಿಮಗೇನಾದರೂ ಈ ಸೇವೆಯ ಪಾರ್ಟ್ನರ್ ಆಗಬೇಕು ಎಂಬುದಾಗಿ ನಿಮಗೆ ಬಯಸಿದ್ದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.
ಇಲ್ಲದ ಗ್ರಾಮ ಇರಬಾರದು